ಬೆಂಗಳೂರಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ 30 ಜನ ಯುವತಿಯರು ಸೇರಿ ಒಟ್ಟು 101 ಜನ ಭಾಗಿಯಾಗಿದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಬೆಂಗಳೂರಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 101 ಜನ ಭಾಗಿಯಾಗಿದ್ರು ಆ ಪಾರ್ಟಿಯಲ್ಲಿ. ಅದರಲ್ಲಿ 30 ಜನ ಯುವತಿಯರು ಅನ್ನೋದು ಬೆಳಕಿಗೆ ಬಂದಿದೆ. ಇನ್ನು ಫಾರ್ಮ್ ಹೌಸ್ನಲ್ಲೇ ಮೆಡಿಕಲ್ ಟೆಸ್ಟ್ ಕೂಡ ನಡೆಸಲಿದ್ದಾರೆ ಪೊಲೀಸರು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೆಡಿಕಲ್ ಟೀಮ್ ಫಾರ್ಮ್ ಹೌಸ್ಗೆ ಆಗಮಿಸಲಿದೆ. ಅಲ್ಲೇ ಮೆಡಿಕಲ್ ಟೆಸ್ಟ್ ಕೂಡ ನಡೆಯಲಿದೆ. ಅಂದರೆ ಎಲ್ಲರೂ ಕೂಡ ಡ್ರಗ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹಾಗೆ ಸ್ಥಳದಲ್ಲಿ ಅಂದರೆ ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳು ಕೂಡ ಸಿಕ್ಕಿದೆ. ಸೊ ಹೀಗಾಗಿ ಯಾರ್ಯಾರು ತೆಗೆದುಕೊಂಡಿದ್ದಾರೆ ಅನ್ನೋದರ ಕುರಿತಾಗಿ ಈಗ ಆರೋಗ್ಯ ತಪಾಸಣೆ ಕೂಡ ನಡೆಯಲಿದೆ. ಅದೇ ಫಾರ್ಮ್ ಹೌಸ್ ನಲ್ಲಿ ನಡೆಸಲಿದ್ದಾರೆ ಅಧಿಕಾರಿಗಳು. ಫಾರ್ಮ್ ಹೌಸ್ಗೆನೆ ಆರೋಗ್ಯ ಸಿಬ್ಬಂದಿ ಬರಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ರೇವ್ ಪಾರ್ಟಿಯಲ್ಲಿ ಒಟ್ಟು 30 ಮಂದಿ ಯುವತಿಯರು ಕೂಡ ಇದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೆದಿರುವಂತಹ ರೇವ್ ಪಾರ್ಟಿ ಇದು. ಬೆಳಗ್ಗೆಯಿಂದ ಸತತ ಪರಿಶೀಲನೆಯಲ್ಲಿ ಶ್ವಾನದಳ ಇರಬಹುದು, ಹಾಗೆ ಪೊಲೀಸರು, ಸಿಸಿಬಿ ಅಧಿಕಾರಿಗಳು ಎಲ್ಲರೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ಪಾರ್ಟಿಗೆ ಸಂಬಂಧಪಟ್ಟಂತೆ ಆಯೋಜಕ ವಾಸು ಆತನನ್ನ ಹಾಗೆ 3 ಡ್ರಗ್ ಪೆಡ್ಲರ್ಸ್ ಸೇರಿದಂತೆ ಟೋಟಲ್ 5 ಬಂಧಿಸಿದ್ದಾರೆ ಪೊಲೀಸರು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಡ್ರಗ್ಸ್ ಹಾಗೆ ಕೊಕೇನ್ ಸೇರಿ ಹಲವು ಬಗೆಯ ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿದೆ. ಹಾಗಿದ್ರೆ ದಾಳಿ ಸಂದರ್ಭದಲ್ಲಿ ಪೊಲೀಸರು ಏನೇನೆಲ್ಲ ವಶಪಡಿಸಿಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ. MDMA 15 ಗ್ರಾಂ, ಹಾಗೆ ಕ್ಯಾಪ್ಸೂಲ್ಸ್ 6 ಗ್ರಾಂ, ಕೊಕೇನ್ 6 ಗ್ರಾಂ, ಹಾಗೆ ಇನ್ನುಳಿದ ಮಾದಕ ವಸ್ತುಗಳನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಫಾರ್ಮ್ ಹೌಸ್ನಲ್ಲೇ ಪತ್ತೆಯಾಗಿರೋದು ಅನ್ನೋದು ಬೆಳಕಿಗೆ ಬಂದಿರುವಂಥದ್ದು. ವಾಸು ಎಂಬಾತನ ಹುಟ್ಟಿದ ಹಬ್ಬಕ್ಕೆ ಈ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಸೊ ಹೀಗಾಗಿ 100ಕ್ಕೂ ಹೆಚ್ಚು ಜನರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಮಾಹಿತಿ ಪ್ರಕಾರ ಈ ಪಾರ್ಟಿಯನ್ನ 35ರಿಂದ 50 ಲಕ್ಷದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಆರ್ಗನೈಸರ್ ಅರುಣ್, ಸಿದ್ದಿಕಿ, ರಣಬೀರ್, ನಾಗಬಾಬು ಹಾಗೆ ವಾಸು ಈ 5ರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಸದ್ಯದ ಅಪ್ಡೇಟ್ ಏನಿದೆ? ತಡರಾತ್ರಿವರೆಗೆ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಇನ್ನು ಸ್ಥಳದಲ್ಲೇ ಮೆಡಿಕಲ್ ಟೆಸ್ಟ್ ಕೂಡ ನಡೆಸಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ನಿನ್ನೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಒಂದು ರೇವ್ ಪಾರ್ಟಿಯನ್ನ ಅನೇಕ ವ್ಯಾಪ್ತಿಯಲ್ಲಿ ಸಿಸಿಬಿ ಪೊಲೀಸರು ರೈಡ್ ಮಾಡಿದ್ರು. ಈ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು 101 ಜನರನ್ನು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ತಿಳಿದು ಬಂದಿರ್ತಕ್ಕಂಥದ್ದು. ಈ 101 ಜನನು ಕೂಡ ಫಾರ್ಮ್ ಹೌಸ್ ನಲ್ಲೇ ಉಳ್ಕೊಂಡಿದ್ರು ಅಂತ ಹೇಳಿ ತಿಳಿದು ಬಂದಿರ್ತಕ್ಕಂಥದ್ದು. ಮತ್ತೆ ಆ 101 ಜನರಲ್ಲಿ 30 ಜನ ಮಹಿಳೆಯರು ಮತ್ತು ಹುಡುಗಿಯರು ಕೂಡ ಇದ್ದಾರೆ. ಮತ್ತೆ ಇನ್ನು ಉಳಿದಂತಹ 71 ಜನ ಹುಡುಗರು ಕೂಡ ಸೇರ್ಕೊಂಡು ಹುಡುಗರು ಮತ್ತು ಯುವಕರು ಸೇರ್ಕೊಂಡು ಇದಾರೆ ಅಂತ ಹೇಳಿ ಕೂಡ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು. ಮತ್ತೆ ಇಷ್ಟು ಜನಕ್ಕೂ ಅಂದ್ರೆ 101 ಜನಕ್ಕೂ ಕೂಡ ಒಂದು ವೈದ್ಯಕೀಯ ತಪಾಸಣೆ ಮಾಡ್ಬೇಕಾಗಿತ್ತು. ಅಂದ್ರೆ ಯಾಕಂತಂದ್ರೆ ಇವರು ರಾತ್ರಿ ಪಾರ್ಟಿ ಮಾಡಿದಂತ ವೇಳೆಯಲ್ಲಿ ಏನಾದ್ರು ಡ್ರಗ್ಸ್ ಅನ್ನು ಸೇವಿಸಿದ್ರ ಇಲ್ವಾ ಅಂತ ತಿಳಿದು ಬರ್ಬೇಕಂತಂದ್ರೆ ಇವರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇವರ ಎಲ್ಲರನ್ನೂ ಕೂಡ ಬೇರೆ ಏನಾದ್ರು ಒಂದು ಕಾಲೇಜಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಕಾಲೇಜಲ್ಲಿ ವೈದ್ಯಕೀಯ ಕಾಲೇಜ್ಗೆ ಕರ್ಕೊಂಡೋಗಿ ಒಂದು ವೈದ್ಯಕೀಯ ತಪಾಸಣೆಗೆ ಒಳಪಡಿಸೋಕೆ ಆಗೋದಿಲ್ಲ. ಹಾಗಾಗಿ ವೈದ್ಯರನ್ನ ಇಲ್ಲಿಗೆ ಅಂದ್ರೆ ಫಾರ್ಮ್ ಹೌಸ್ಗೆ ಕರೆಸಿ ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡಲು ಇಲ್ಲಿನ ಸಿಸಿಬಿ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವರಿಗೆ 16 ಗ್ರಾಂ MDMA ಕ್ಯಾಪ್ಸೂಲ್ಸ್ ಅಂತ ಬರ್ತವೆ, ಮತ್ತೆ 6 ಮಾತ್ರೆಗಳು ಮತ್ತೆ 6 ಗ್ರಾಂ ಡ್ರಗ್ಸ್ ಅನ್ನು ಕೂಡ ಈಗಾಗಲೇ ಒಟ್ಟು 45 ಗ್ರಾಂ ಡ್ರಗ್ಸ್ ಅನ್ನು ಈಗಾಗಲೇ ಸಿಸಿಬಿ ಪೊಲೀಸರು ವಶಪಡಿಸಿರ್ತಕ್ಕಂಥದ್ದು. ಮತ್ತೆ ಇನ್ನುಳಿದಂತಹ ಯಾರಿದ್ದಾರೆ ಅಂದ್ರೆ ಈ ಆಯೋಜನೆ ಮಾಡಿರ್ತಕ್ಕಂಥ ವಾಸು ಅನ್ನೋರು ಯಾರಿದ್ದಾರೆ ಅವ್ರ ಜೊತೆ ಸೇರಿ ಇನ್ನಿಬ್ಬರು ಸ್ನೇಹಿತರು ಕೂಡ ಇವರು ಡ್ರಗ್ ಪೆಡ್ಲರ್ಗಳ ಅಥವಾ
ಇವರು ಏನು ಅನ್ನೋದು ಕೂಡ ಅವ್ರನ್ನ ಸ್ಪೆಷಲಿ ಮೂವರನ್ನ ಕೂಡ ಕೂಲಂಕಷವಾಗಿ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ವಾಸು ಅನ್ನೋರು ಯಾರಿದ್ದಾರೆ ಇವರು ಕೂಡ ಒಬ್ಬ ಪ್ರತಿಷ್ಠಿತ ಆಯೋಜನೆ ಕಂಪನಿ ಆರ್ಗನೈಸರ್ ಕಂಪನಿ ಮಾಲೀಕರು ಕೂಡ ಆಗಿರ್ತಾರೆ. ಇವರು ಅವರ ಒಂದು ಆಂಧ್ರ ಪ್ರದೇಶದ ಕೆಲವು ಯಾವುದೋ ಒಬ್ಬ MLA ಮಗನ ಸ್ನೇಹಿತನಾಗಿರ್ತಾನೆ. ಮತ್ತು ಈ GR ಫಾರ್ಮ್ ಹೌಸ್ ಏನಿದೆ ಈ ಮಾಲೀಕನ ಮಗ ಸುನಿಲ್ ಯಾರಿದ್ದಾರೆ ಅವರ ಸ್ನೇಹಿತನು ಕೂಡ ಆಗಿರ್ತಾನೆ ವಾಸು. ಹಾಗಾಗಿ ಇಲ್ಲಿ ಪಾರ್ಟಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅವ್ರಿಗೆ ಸ್ನೇಹಿತ ಆಗಿರೋದ್ರಿಂದ. ಮತ್ತೆ ಆ ಪಾರ್ಟಿಯು ಕೂಡ ಸುಮಾರು 30 ರಿಂದ 50 ಲಕ್ಷ ವೆಚ್ಚದಲ್ಲಿ ಖರ್ಚು ಮಾಡಲಾಗಿರ್ತದೆ ಈಗಾಗಲೇ ತಿಳ್ಕೊಂಡ್ ಬಂದಿರ್ತಕ್ಕಂಥದ್ದು. ಹಾಗಾಗಿ ಆ ಮಟ್ಟಿಗೆ ಪಾರ್ಟಿಗೆ ಖರ್ಚು ಮಾಡಿ ಪಾರ್ಟಿಯನ್ನ ಮಾಡ್ತಾರೆ ಅಂತಂದ್ರೆ ಇನ್ನು ಯಾವ ಮಟ್ಟಿಗೆ ಯಾರ್ಯಾರು ಸೆಲೆಬ್ರಿಟಿಗಳಾಗ್ಲಿ ಅಥವಾ ಗಣ್ಯ ವ್ಯಕ್ತಿಗಳಾಗ್ಲಿ ಉದ್ಯಮಿಗಳ ಮಕ್ಕಳಾಗ್ಲಿ ರಾಜಕಾರಣಿಗಳ ಮಕ್ಕಳಾಗ್ಲಿ ಯಾರ್ಯಾರು ಖರ್ಚಿರ್ಬೋದು ಅಂತ ಕೂಡ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಸದ್ಯದ ಪರಿಸ್ಥಿತಿ ಫಾರ್ಮ್ ಹೌಸ್ ನಲ್ಲಿ 101 ಜನ ಯಾರು ಉಳ್ಕೊಂಡಿದ್ರು ಅಥವಾ ಇದ್ರು ಅವರನ್ನ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು, ವೈದ್ಯಕೀಯ ತಪಾಸಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಮುಗಿದ ನಂತರ ಯಾವ ರೀತಿ ಪೊಲೀಸ್ನವರು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕು ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಆಯೋಜಕರು ಫ್ಲೈಟ್ ಮೂಲಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.